ಸ್ಟಾರ್ಟ್. A B C D E F G H I J K L M N Q Y Yes. S T U V W X Y Z. ಹೊಡಿರಿ ಚಪ್ಪಾಳೆ ಹೊಡಿರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ ಅಂತ ಹೇಳೋಕ್ಕಾಗ್ತಿಲ್ಲ, ಚೆನ್ನಾಗಿಲ್ಲ ಅಂತಲೂ ಹೇಳೋಕ್ಕಾಗ್ತಿಲ್ಲ. ಏನೋ ಒಂಥರ ಬೇಜಾರು. ಬಟ್ ಹೆಂಗಂದರೆ ಫ್ರೆಂಡ್ಸ್, ನಮ್ಮ ದಿನಚರಿ ಹೆಂಗಿರುತ್ತೆ ಅಂತಂದರೆ, ಲೈಫ್ ಲೀಡ್ ಮಾಡ್ತಾನೇ ಇರಬೇಕು ಕಂಟಿನ್ಯೂಸ್ ಆಗಿ. ನಾವು ಚೆನ್ನಾಗಿದ್ದೀವೋ ಇಲ್ವೋ ಅದು ಮ್ಯಾಟ್ರ್ ಆಗಲ್ಲ. ಕೆಲವೊಂದು ಸತಿ ಏನಾಗುತ್ತೆ, ರೀಸನ್ ಇಲ್ಲದೇ ಬೇಜಾರಾಗ್ತಿರುತ್ತೆ, ರೀಸನ್ ಇದ್ದರೂ ಬೇಜಾರಾಗ್ತಿರುತ್ತೆ. ಬಟ್ ಏನಂದರೆ, ರುಟೀನ್ ಅನ್ನೋದು ಏನಿರುತ್ತೆ ಅದನ್ನು ನಾವು ದಿನ ಸಾಗಿಸ್ತಾ ಇರಬೇಕು. ಎವ್ರಿ ಡೇನೂ ಹ್ಯಾಪಿಯಾಗಿರೋಕ್ಕಾಗಲ್ಲ, ಎವ್ರಿ ಡೇನೂ ಸ್ಯಾಡ್ ಇರೋಕ್ಕಾಗಲ್ಲ. ಹಾಗೆ ಎಲ್ಲ ಡೇಸ್ ಕೂಡ ಚೆನ್ನಾಗಿರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಮೇಲೆ ದೇವರು ಹೆಂಗೆ ಆಟಾಡಿಸ್ತಿರ್ತಾನೆ ಆ ಥರ ನಾವು ಪಾರ್ಟಿಸಿಪೇಟ್ ಮಾಡಿಕೊಂಡು ಆಟಾಡ್ತಾನೆ ಇರಬೇಕಾಗತ್ತೆ ಜೀವನದಲ್ಲಿ. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಲೆಟ್ಸ್ ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಪೂಜೆ ಆಯಿತು, ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಿದ್ದೆ. ಸೊ ಹಂಗೆ ಅದನ್ನು ಮುಗಿಸ್ಕೊಂಬಿಟ್ಟು ಅವರು ಕೂಡ ತಿಂದರು. ನಾನು ಸ್ವಲ್ಪ ಟೇಸ್ಟ್ ಮಾಡಿದೆ ಅಷ್ಟೇ. ಇವಾಗ ನೋಡ್ತಾ ಇದ್ದೀನಿ. ಸಖತ್ತಾಗಿದೆ. ಜೊತೆ ತಿನ್ನೋಣ. ಕುರುಮ್ ಅಂತ ಇದೆ. ಇಫ್ ಇನ್ ಕೇಸ್ ನಮಗೆ ಪೂರಿ ಮಾಡ್ಕೊಳಕ್ಕಾಗಲ್ಲ ಅಂತಂದರೆ ಈ ಥರ ಪುರಿಗಳನ್ನ ಮಾಡ್ಕೋಬೋದು, ಹಾಫ್ ಪುರೀಸ್ ಮಾಡ್ಕೋಬೋದು. ಸಖತ್ತಾಗಿ ಬಂದಿದೆ ಟೇಸ್ಟು. ಇದು ಮಾತ್ರ ಇದು ಹಾಗೆ ತಿನ್ಬೋದು. ಇನ್ ಕೇಸ್ ನಾವು ಊಟ ಮಾಡೋದಿಲ್ಲ, ಹೆಲ್ತ್ ಕಾನ್ಷಿಯಸ್ ಏನಾರು ಇದ್ದರೆ ಇದನ್ನು ಹಾಗೆ ತಿನ್ಕೋಬೋದು. ಹೈ ಪ್ರೋಟೀನ್ ಸ್ನ್ಯಾಕ್ಸ್ ಇದೆ. ಬಂದ್ಮೇಲೆ ಸ್ವಲ್ಪ ಮಾಡ್ಕೊಡ್ತೀನಿ. ಹಾಗೆ ಇಟ್ಟಿದ್ದೀನಿ ಹಿಟ್ಟನ್ನ. ಇವಾಗ ಅಳವಿಗೆ ಇಟ್ಟಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಹಾಲು ಮತ್ತು ಬೆಲ್ಲ ಎರಡೂ ಹಾಕಿಬಿಟ್ಟು ಕುಡಿತೀನಿ. ಇವಾಗ ಕುಕ್ಕರಲ್ಲೇ ಕೂಗಿಸ್ದೆ. ಹೊರಗಡೆ ಕುದಿಸ್ತಾ ಇದೆ. ಅಂದರೆ ಅಮ್ಮ ಏನಂದ್ರು, ಕುಕ್ಕರಲ್ಲಿ ಕೂಗಿಸ್ಬಿಡು ಬೇಗ ಆಗ್ಬಿಡುತ್ತೆ, ಹೊರಗಡೆ ತುಂಬ ಟೈಮ್ ತೊಗೊಳುತ್ತಲ್ವಾ ಅಂತ ಅಂದರು. ಸೊ ಹಾಗಾಗಿ ಕುಕ್ಕರಲ್ಲೇ ಕೂಗಿಸ್ದೆ. 1 ವಿಸಿಲ್ ಕೂಗಿಸ್ಬಿಟ್ಟು ಆಫ್ ಮಾಡಿದೆ. ಇವಾಗ ಇದಕ್ಕೆ ಸ್ವಲ್ಪ ಹಾಲು ಹಾಕಿದೆ, ಒಂಚೂರು ಹಾಲು ನೋಡಿ, ಒಂಚೂರು ಹಾಲು ಹಾಕಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲದ ಪೇಸ್ಟ್ ಹಾಕ್ತೀನಿ. ನಾನು ಪಾಕ ಮಾಡಿ ರೆಡಿ ಇಟ್ಕೊಂಡಿರ್ತೀನಿ. ಕುದಿಲಿ, ಇದರಲ್ಲಿ ಹಾಕ್ಬಿಟ್ರೆ ಹಾಲು ಒಡೆದೋಗುತ್ತೆ. ಕಪ್ಪಲ್ಲಿ ಹಾಕ್ಕೊಳ್ತೀನಿ. ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನೋಡಿ ಫ್ರೆಂಡ್ಸ್. ಈ ಹುಣಸೆಹಣ್ಣು ಪೇಸ್ಟು ಮತ್ತು ಪಾಕದ್ದು ಇದೊಂಥರ ಈ ಥರ ಜೇನುತುಪ್ಪ ಇರುತ್ತಲ್ಲ ಆ ಥರದ ಕನ್ಸಿಸ್ಟೆನ್ಸಿನಲ್ಲಿ ಬೆಲ್ಲದ ಪಾಕನ ಮಾಡಿ ಇಟ್ಕೋಬೇಕು. ಯಾವಾಗ ಬೇಕಾವಾಗ ಯೂಸ್ ಮಾಡ್ಕೋಬಹುದು. ಟೀ ಮಾಡಿದಾಗ ಸಕ್ಕರೆ ಹಾಕೋ ಹಾಗಿಲ್ಲ ಅಂತಂದ್ರೆ ಈ ಥರ ಪೇಸ್ಟ್ನ ಕಪ್ಪಲ್ಲಿ ಹಾಕೊಂಡ್ಬಿಟ್ಟು ಟೀ ಸೋಸ್ಕೊಂಡ್ಬಿಟ್ರೆ ಆಗೋಯ್ತು. ಅಂದರೆ ಕೆಸರೆಲ್ಲ ಇರುತ್ತಲ್ಲ ಫ್ರೆಂಡ್ಸ್, ಬೆಲ್ಲ ಎಲ್ಲ ಮಾಡುವಾಗ. ಸೊ ಹಾಗಾಗಿ ಅದೆಲ್ಲ ಕ್ಲೀನಾಗಿ ಹೊರಟೋಗುತ್ತೆ. ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಬೇಗ ಆಗ್ಬಿಡುತ್ತೆ ಕೆಲಸ. ಅದಕ್ಕೆ ನಾನು ಒಂದು ಕೈಲಿ ಮೊಬೈಲ್, ಒಂದು ಕೈಲಿ ಇದನ್ನ ಇಟ್ಕೊಂಡ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಇದು ಕುದೀತು ಅನಿಸುತ್ತೆ. ಓಕೆ, ಈಗ ಆಗಿದೆ ನೋಡಿ ಫ್ರೆಂಡ್ಸ್. ಈ ಥರ ಆಗುತ್ತೆ. ಚೂರು ಬಿದ್ದೋಯ್ತು ಹಾಗೆ. ಅದು ಎರಡೆರಡು ಕೆಲಸ ಒಂದು ಟೈಮಲ್ಲಿ ಮಾಡ್ತಾಯಿದ್ರೆ ಈ ಥರನೇ ಆಗೋದು. ಇದಕ್ಕೆ ಇನ್ನೊಂದು ಚೂರು ಹಾಲು ಹಾಕ್ಕೊಂಡ್ಬಿಡ್ತೀನಿ. ಅಂದರೆ ತುಂಬ ಬಿಸಿ ಇದೆ ಅಲ್ವಾ, ಕುಡಿಯೋಕ್ಕಾಗಲ್ಲ. ಇದು ಆ್ಯಕ್ಚುಲಿ ಬಿಸಿದೆ ಕುಡಿಬೇಕಂತೆ. ನಂಗೆ ಸಾಕು, ಇಷ್ಟು ನಾರ್ಮಲ್ ಇದೆ. ಮಕ್ಕಳು ಸ್ನ್ಯಾಕ್ಸ್ ತಿನ್ಕೊಂಡ್ರು. ಸೊ ಅವರಿಗೆ ಬೆಳಗ್ಗೆನೇ ಕೊಟ್ಟಿರ್ತೀನಿ ಹಾಲನ್ನ. ಲೈಟ್ ಹಚ್ಕೊ. ಕಿವಿ ಒಲೆ ತೆಗ್ದಿದ್ದೀನಿ ಫ್ರೆಂಡ್ಸ್. ಅಂದರೆ ಮೊನ್ನೆ ಒಂಥರ ತುರಿಸ್ದಂಗೆ ಆಗ್ತಾಯಿತ್ತು. ಅದು ಗಾಳಿ ಆಡಲ್ವಲ್ಲ, ಸೊ ಫುಲ್ ಕ್ಲಿಯರಾಗಿ ಹಾಕ್ಕೊಂಡಿರ್ತೀವಿ. ಸೊ ಡೈಲಿ ಅದು ಹಾಕೊಂಡು ಒಂಥರ ತುರ್ಕೆ ಬಂದಂಗೆ ಆಗ್ತಾಯಿತ್ತು. ಸೊ ಹಂಗಾಗಿ ಸ್ವಲ್ಪ ದಿನ ತೆಗೆದಿಡೋಣ ಅಂತ ತೆಗೆದಿಟ್ಟೆ. ರಿಲ್ಯಾಕ್ಸ್ ಅನಿಸುತ್ತೆ. ಇದೇನಂದರೆ ಹಾಲು ಕುಡ್ದಂಗೆ ಆಗುತ್ತೆ. ಜೊತೆಗೆ ಇದು ಆ್ಯಕ್ಚುಲಿ ಇದು ಹಾಗೆ ಕುಡಿಬಾರ್ದು, ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡೇ ಕುಡಿಬೇಕು. ಆವಾಗ ಇದ್ರದ್ದು ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಅದು ನೀಟಾಗಿ ಬ್ಲೆಂಡ್ ಆಗುತ್ತೆ. ರಾತ್ರಿ ಅಡುಗೆ ಮಾಡಬೇಕು ಫ್ರೆಂಡ್ಸ್. ಏನು ಮಾಡಬೇಕು ಅಂತ ಅರ್ಥ ಆಗ್ತಿಲ್ಲ. ಮಾಡಬೇಕು ಒಟ್ಟಿನಲ್ಲಿ. ಬೇಗ ಬೆಳಗ್ಗೆ ಹೆಂಗಾಗುತ್ತೋ ರಾತ್ರಿ ಹೆಂಗಾಗುತ್ತೋ ಅಂತಲೇ ಗೊತ್ತಾಗಲ್ಲ. ಅಷ್ಟು ಬೇಗ ಟೈಮ್ ಹೋಗುತ್ತೆ. ಕೆಲಸ ಮಾಡ್ತಾಯಿದ್ರೆ ಹಂಗೆ. ಆ್ಯಕ್ಚುಲಿ ಒಂದು ವೀಡಿಯೋ ಶೂಟ್ ಮಾಡ್ಕೋಬೇಕಂದ್ರೆ ಫ್ರೆಂಡ್ಸ್, ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆನಲ್ಲಿ ಮುಗಿಯುವಂಥ ರೆಸಿಪಿ 1.5 ಗಂಟೆ ಆದರೂ ತೊಗೊಳುತ್ತೆ. ಸೊ ನಿಂತ್ಕೊಂಡು ಶೂಟ್ ಮಾಡಿಕೊಂಡು ಸ್ವಲ್ಪ ಕಷ್ಟನೇ. ನೋಡೋಣ ಎಲ್ಲಿ ತನಕ ಆಗುತ್ತೆ ಅಂತ ಮಾಡ್ತೀನಿ. ಎಲ್ಲಿ ತನಕ ಆಗುತ್ತೆ ನನ್ನ ಕೈಲಿ, ಎಲ್ಲಿ ತನಕ ಮಾಡೋಣ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಇನ್ನೂ ಇವ್ರು ಬಂದಿಲ್ಲ, ಮಿಲ್ಲಿಗೆ ಹಾಕ್ಸ್ಕೊಂಬರ್ಬೇಕು. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಬಟ್ ಏನೋ ಬಂದಿಲ್ಲ. ಇಷ್ಟೊತ್ತಿಗೆ ಬಂದುಬಿಟ್ರೆ ಯಾವಾಗ ಹಾಕ್ಸ್ಕೊಬೇಕು. ಸ್ವಲ್ಪ ಬೇಗ ಬಂದರೆ. ಹಾಂ ಓಮಾ, ನಾನು ಹೇಳಿ ಸ್ವಲ್ಪ ಪ್ಲೀಸ್ ಕೇಳು. ಅದು ಮಿಲ್ಲಿಗೆ ಬೇರೆ ಹಾಕ್ಸ್ಕೊಂಬರ್ಬೇಕು. ಸೊ ಇವ್ರು ಬಂದಿಲ್ಲ. ಹಿಟ್ಟು ಖಾಲಿಯಾಗಿದೆ. ಜೋಳದ ಹಿಟ್ಟು ಒಂದೇ ಉಳ್ಕೊಂಡಿರೋದು. ಗೋಧಿ ಹಿಟ್ಟು ಖಾಲಿಯಾಗಿದೆ ಅನ್ನಬಾರ್ದು ಸಾಯಂಕಾಲ. ಸೊ ಜೋಳದ ಹಿಟ್ಟು ಉಳ್ಕೊಂಡಿದೆ ಫ್ರೆಂಡ್ಸ್. ಅದನ್ನು ರೊಟ್ಟಿ ಮಾಡಬೇಕು. ಇಷ್ಟೊತ್ತಲ್ಲಿ ಬಂದರೆ ಹೋಗೋಕ್ಕಾಗಲ್ಲ ಫ್ರೆಂಡ್ಸ್. ಸ್ವಲ್ಪ ಬೇಗ ಬಂದರೆ ಕಳಿಸ್ಕೊಡ್ತೀನಿ. ಇಷ್ಟೊತ್ತಲ್ಲಿ ಲೇಟ್ ಆಗಿರುತ್ತೆ. ಹಾಗೆ ಮಳೆ ಕೂಡ ಇದೆ, ಸ್ವಲ್ಪ ಸ್ಕಿಡ್ ಆಗಿಬಿಡುತ್ತೆ ಗಾಡಿಗಳು. ಅದಕ್ಕೋಸ್ಕರ ನೈಟು
ಹೋಗೋದೇ ಇಲ್ಲ ಕಳಿಸೋದು ಇಲ್ಲ ನಾನು. ನೋಡೋಣ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಮಾಡ್ತೀನಿ ಒಟ್ಟಿನಲ್ಲಿ ಮಾಡಲೇಬೇಕು, ಹೊಟ್ಟೆ ತುಂಬಿಸ್ಬೇಕು. ಸರಿ ಆಯಿತು, ಸಿಗ್ತೀನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಇವರಿಗೆ ಸ್ನ್ಯಾಕ್ಸ್ ಮಾಡ್ತಿದ್ದೀನಿ. ನಮ್ಮ ಮನೆಯವರು ಬೆಳಗ್ಗೆ ಚಟ್ನಿ ಮಾಡ್ತಿದ್ದಾರೆ ಪೂರಿಗೆ. ನೀನು ಹಿಟ್ಟು ನಾದ್ತಿದ್ಯಾ? ನಮ್ಮ ಓಮು ಏನು ಮಾಡಿದ? ಓಮ್ ನೀನೇನು ಮಾಡಿದೆ? ನಾನು ಇದು ಚಾಪರ್ ತೊಳ್ದಾ? ಮತ್ತೇನೇನು ತೊಳ್ದೆ? ಅಷ್ಟೇ ತೊಳ್ದಾ? ವೆರಿ ಗುಡ್. ನನ್ನ ಸ್ನ್ಯಾಕ್ಸ್ ಕೆಲಸ ಮುಗಿತಾ ಬಂತು. ಚೂರು ಇವ್ರಿಗೆ ಬಂದಾಗ ಕೊಡೋಣ ಅಂತ ಉಳಿಸಿದೆ. ಏನು ಬಂದೈತಂತೆ? ಎಲ್ಲಿ ಬಂದೈತೆ? ಹೌದಲ್ರಿ, ತೋರ್ಸು. ಯಾರು ನೋಡಿರೋದನ್ನ? ಚೆನ್ನಾಗಿ ಬಂದಿದೆ ನೋಡಿ. ಆಯಿಲ್ ಹಾಕ್ಬೇಕಾ? ಗಟ್ಟಿ ನಾದಿದ್ಯಾ ಅಳಕ್ ನಾದಿದ್ಯಾ? ತೋರಿಸು. ಅಳಕ್ ನಾದಿದ್ರೆ ಬರಲ್ಲ ಪೂರಿ, ಸ್ವಲ್ಪ ಗಟ್ಟಿ ನಾದ್ಬೇಕು. ಇವ್ರು ಮಾಡ್ತಾರಂದ್ರೆ ಹಿಂಗೆ ಬಿಟ್ಟು ಹೋಗ್ಬಿಡೋದಾ ಅರ್ಧ ಕೆಲಸಕ್ಕೆ? ಹಾಂ, ಇದಕ್ಕೊಂದೊಂದು ಚೂರು ನೀರು ಹಾಕ್ಕೊಳ್ಳಿ, ಸರಿ ಹೋಗುತ್ತೆ. ಕುದಿತಾ ಇದೆ, ಮೇಲೆ ಮುಚ್ಚಿ ನೋಡಿ. ವಾ, ಅತ್ತಗಿ ವಾಟ್ ಇಸ್ ದಿಸ್? ಅವಾಗ ವಿಡಿಯೋ ಮಾಡುವಾಗ ನಿಮ್ಕಿನ ಇವಾಗ ಫುಲ್ ಪರ್ಫೆಕ್ಟ್ ಆಗಿ ಬರ್ತಾ ಇದೆ ನೋಡಿ. ಹಂಗೆ ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಆಗುತ್ತೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಹೌದಮ್ಮ, ನೀವು ಅಭ್ಯಾಸ ಎಲ್ಲ ಹಂಗೆ ಮಾಡ್ಬೇಕಮ್ಮ. ಅದಕ್ಕೆ ಪರ್ಫೆಕ್ಟ್ ಆಗಿದೀವಮ್ಮ. ಆಗಿದ್ದೀರಾ ನೋಡಿ, ಕಂಡುಬಿಟ್ಟಿದ್ದೀನಿ ಭಾಳ. ಇನ್ನೂ ಸ್ವಲ್ಪ ಎಣ್ಣೆ ಹಾಕು. ಅದಕ್ಕೆ ಇದಕ್ಕೆ ನೀನೇನು ಅಳಕ್ ಮಾಡಿದ್ಯಾ? ಸಾಕು, ಹಂಗೆ ಇಡು, ಸಾಕು, ಏನಾಗಲ್ಲ. ಹಂಗೆ ಇಡು. ನಾನು ಎಣ್ಣೆ ಹಾಕಿ ಕರಿತೀನಿ. ಈಗ ಕರಿಯೋದೆಲ್ಲ ಸ್ವಲ್ಪ ನೆನೆಲಿ ಇಟ್ಟು ಕೊಡ್ಬಿಡ್ತಾವಂತೆ. ಓಮನ್ನ ತೋರಿಸ್ಬೇಕಂತ ಆದ್ರೆ ಸ್ವಲ್ಪ ಗಿಡ್ಡ ಅಂತಾರಲ್ಲ, ಡೋಂಟ್ ಮ್ಯಾಟರ್. ನೋ ಮ್ಯಾಟರ್. ಅಂದರೆ ಕೈ ಆಡಿಸೋದನ್ನ ತೋರಿಸ್ಬೇಕಂತ ತೋರಿಸ್ತಿದ್ದೀನಿ ನೋಡಿ. ಈಗ ಇದಕ್ಕೆ ಟಾಪಿಂಗ್ಸ್ ಹಾಕ್ಬಿಟ್ಟು ಕೊಡೋದೆಯಾ ನೋಡಿ. ಇಷ್ಟೊಂದಾಗಿದೆ. ಇದು ಎಷ್ಟು ಹೆಲ್ದಿ ಆಗಿದೆ ಅಂದರೆ ಒಂದು 6 ತಿಂದ್ಬಿಟ್ರೆ ಸಾಕು, ಹೊಟ್ಟೆ ತುಂಬಿಡುತ್ತೆ. ನಾ ಬರೀ 3 ತಿಂದೆ ಹೊಟ್ಟೆ ತುಂಬಿತ್ತು. ಎಷ್ಟೊಂದು ತಿಂತೀವಿ ನಾವು, ಆಮೇಲೆ ಅದು ಎಣ್ಣೆಲಿ ಕರ್ದಿರುತ್ತೆ. ಫಸ್ಟ್ ಟೈಮ್ ಮಾಡಿರೋದು ಹಿಟ್ಟು ಅದನ್ನ ಬೆಟಗಿರಿ ಚಟ್ನಿ ರೆಡಿ. ಇನ್ನು ಸ್ವಲ್ಪ ಪೂರಿ ಅದೆಲ್ಲ ಸ್ವಲ್ಪ ನೆನೆದ್ಮೇಲೆ ಪೂರಿ ಮಾಡ್ಕೊಡ್ತೀನಿ. ಇವಾಗ ಸ್ವಲ್ಪ ಟಾಪಿಂಗ್ಸ್ ಎಲ್ಲ ಹಾಕ್ತೀನಿ. ಇದನ್ನು ನಾನು 3-4 ಡೇಸ್ ಆಗಿತ್ತು ಮಾಡೋಣ ಅಂದ್ಕೊಂಡು ಹಂಗೆ ಬರ್ತಾನೇ ಇದ್ದೀನಿ. ಫೈನಲಿ ಇವತ್ತಾಯಿತು ಫ್ರೆಂಡ್ಸ್. ಇದಕ್ಕೆ ಇದನ್ನೇ ಕಡಲೆಕಾಳೆ ಹಾಕ್ಬೇಕಂತೇನಿಲ್ಲ, ಯಾವ ಕಾಳು ಹಾಕಿದ್ರು ನಡೆಯುತ್ತೆ. ಹೆಸರು ಕಾಳು, ಮಡಿಕೆ ಬಂದಿರೋದು ಕಾಳು, ಹುಳಿ ಕಾಳು, ನಿಮ್ಗೆ ಯಾವ ಕಾಳು ಇಷ್ಟ ಆ ಕಾಳನ್ನ ಹಾಕ್ಕೊಳ್ಳಿ. ಬೇಕಿದ್ರೆ ಆಲೂಗಡ್ಡೆನ ಹಾಕೋಬೋದು. ನಾನು ಬೇಡ, ಇದೇ ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಕ್ಲಿಕ್ಕೆ ಹೋಗ್ಲಿಲ್ಲ. ಇದು ಕ್ಯಾರೆಟ್ ಹಾಕೋಬೋದು. ಕ್ಯಾರೆಟ್ ಇತ್ತು, ನಾನೇ ಹಾಕ್ಲಿಲ್ಲ. ಸೌತೆಕಾಯಿ ಹಾಕೋಣ ಅಂತ ಹಾಕಿದೆ. ಚೆನ್ನಾಗಿ ಬಂದಿದೆ ಟೇಸ್ಟು. ಸ್ಪ್ರಿಂಗ್ ಆನಿಯನ್ ಮೇಲೆ ಹಾಕ್ಬೋದು. ಇವಳೊಬ್ಳು ಡೆಕೋರೇಷನ್ ಈ ಸದ್ಯಕ್ಕೆ ಈಗ ಹಾಕಿ ಕೊಟ್ಟು ಹೋಗಿದ್ದಾನ. ನೀವು ತಿನ್ಬೇಕು ಅನ್ಸ್ತಿದೆ, ಆದರೆ ತುಂಬ ತಿಂದಿದ್ದೀನಿ ಅವಾಗಿಂದ. ಫ್ರೆಂಡ್ಸ್, ಇದಕ್ಕೆ ಮೇಲೆ ಮೊಸರು ಹಾಕೊಂಡು ಕೂಡ ತಿನ್ಬೋದು. ಶೇವು ಅಪ್ಪನ ಕೇಳೋ ಮೊಸರು ಬೇಕಾ ಶೇವ್ ಬೇಕಾ ಅಂತ. ಏನಂದ್ರೆ ಮೇನು ಮನೇಲಿ ಮಾಡಿ ತಿಂತೀವಲ್ವಾ, ಸ್ವಲ್ಪ ಹೆಲ್ದಿ ಆಗಿರುತ್ತೆ ಅಂತ ತಿನ್ಬೋದು ಅಷ್ಟೇ. ಈಗ ಫ್ರೆಂಡ್ಸ್ ಸ್ವಲ್ಪ ಹೊತ್ತು ಹಿಟ್ಟು ನೆನಕ್ಕೆ ಇಡ್ತೀನಿ. ಖುಷಿ ಹಿಟ್ಟನ್ನ ಅದಿಟ್ಬಿಟ್ಲು. ಮೊಸರು ಶೇವ್ 2 ಹಾಕೊಂಡ್ರೆ ಅವ್ರಿಗೆ ಯಾರು ಬೇಕಾದ ಹಾಕು. ಮೊಸರು ಈಗ ಓಮ್ ತೊಗೊಂಡಿದ್ದ ನೋಡು, ಅಲ್ಲೇ ಇತ್ತು ಗ್ಲಾಸ್. ಮೊಸರು ಹಾಕಿದೆಯಾ? ಮೊಸರು ಇನ್ನೂ ಟೇಸ್ಟ್ ಬರುತ್ತೆ. ನಾನು ತಿಂದಿದ್ದೀನಿ, ನೀವು ತಿನ್ರಿ. ಕುರುಮ್ ಅಂತ ಐತಲ್ಲ. ಗಿರಿ ಚಟ್ನಿ ರೆಡಿ ಆಗಿದೆ. ಮಸ್ತ್ ಇದೆ ಸ್ಮೆಲ್. ಸ್ನ್ಯಾಕ್ಸ್ ತಿಂದಿದ್ರಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಊಟ ಮಾಡ್ತೀವಿ ಅಂದರು. ಹಾಗಾಗಿ 9 ಗಂಟೆ ಆಯ್ತು ಇವಾಗ. ಅದಕ್ಕೆ ಮಾಡೋಕ್ಕಂತ ಬಂದ ಅಡುಗೆನ ಪೂರಿ ಅಷ್ಟೇ ಮಾಡೋದಿತ್ತಲ್ವಾ, ಸೊ ತಲೆ ಬಿಸಿ ಮಾಡ್ಕೊಳ್ಳೋದೇನಿಲ್ಲ ಅಂದ್ಬಿಟ್ಟು ಸುಮ್ಮನೆ ಕಟ್ ಮಾಡಿಕೊಂಡು ಎಣ್ಣೆಲಿ ಬಿಟ್ಟರೆ ಆಗೋಯ್ತು ನೋಡಿ. ನಾವೇನು ಆ ಕಾಂಪಿಟೇಷನಿಗೆ ಇಡಬೇಕಾಗಿಲ್ವಲ್ಲ, ಚೆನ್ನಾಗೇ ಬರುತ್ತೆ ಪೂರಿ ನೋಡಿ. ಉಬ್ಕೊಂಡು ಬರುತ್ತೆ ಹೆಂಗೆ ಮಾಡಿದ್ರೇನು. ರೌಂಡೇ ಮಾಡ್ಬೇಕಂತೇನಿಲ್ಲ, ರೂಲ್ಸ್ ನೋಡಿ. ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ. ಫುಲ್ ಬಿಸಿ 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 ಈ ಚಳಿಲಿ ಸಖತ್ತಾಗಿರೋದು. ಮಸ್ತಾಗೈತೆ. ಸಾಕಾ? ಹಿಟ್ಟು ಹಾಕ್ಸ್ಕೊಂಬಂದಿಲ್ಲ ಫ್ರೆಂಡ್ಸ್, ನಾನಾದರೂ ಏನು ಮಾಡಲಿ ಅಲ್ವಾ, ಅದಕ್ಕೆ ಪೂರಿ ಮಾಡಿದೆ. ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಉಳ್ಕೊಂಡಿತ್ತು, ಹಂಗಾಗಿ ಅದನ್ನು ಸ್ವಲ್ಪ ಮತ್ತು ಮೈದಾ ಹಿಟ್ಟು ಸ್ವಲ್ಪ ತೊಗೊಂಡ್ಬಿಟ್ಟು
ಮಾಡಿದೆ. ಇನ್ನು ಬಟ್ಟೆ ಒಣಗಕ್ಕೆ ಹಾಕಬೇಕು. ಮಷಿನ್ಗೆ ಹಾಕಿದ್ದೆ. ಅಂದರೆ 2 ದಿನ ತೊಗೊಳುತ್ತೆ ಫ್ರೆಂಡ್ಸ್ ಇಲ್ಲಿ ಬಟ್ಟೆ ಒಣಗೋಕೆ. ಅಷ್ಟೊಂದು ಮಳೆನೂ ಇದೆ, ಬಿಸಿಲು ಬೀಳ್ತಾ ಇಲ್ಲ. ಫುಲ್ ಕ್ಲೈಮೇಟು ಹೆಂಗಾಗಿದೆ ಅಂದರೆ ಕಷ್ಟ ಬಟ್ಟೆ ಒಣಗೋದು. ಬಾಲ್ಕನಿನಲ್ಲಿ ಹಾಕ್ತಿಲ್ಲ ಫ್ರೆಂಡ್ಸ್, ಚಿಕ್ಕ ಅಷ್ಟೇ ಹಾಕಿರ್ತೀನಿ. ಇಲ್ಲೇ ಬಾಗಿಲ ಹತ್ರನೇ ಹಾಕ್ತೀನಿ, ಡೋರ್ ಹತ್ರನೇ ಸ್ವಲ್ಪ ಪ್ಯಾಸೇಜ್ ಇದೆ, ಅಲ್ಲಿ ಹಾಕಿರ್ತೀನಿ. ಏನಕ್ಕಂದರೆ ಮಳೆ ನೀರು ಸಿಡಿದ್ಬಿಟ್ಟು ಬಟ್ಟೆನೇ ಒಣಗಲ್ಲ, ಅದಕ್ಕೋಸ್ಕರ. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಉಬ್ಕೊಂಡು. ಆಲೂಗಡ್ಡೆ ಇಲ್ಲ ಅಂತಂದರೆ ತಿನ್ನಲ್ಲ ಅಂತಂದರೆ ಈ ಥರ ಮಾಡ್ಕೊಂಡು ತಿನ್ಬೋದು, ಚಟ್ನಿನ ಚೆನ್ನಾಗಿರುತ್ತೆ. ಇವಾಗ ಊಟ ಎಲ್ಲ ಮುಗೀತು ಫ್ರೆಂಡ್ಸ್. ಊಟ ಮುಗಿಸ್ಕೊಂಡ್ಬಿಟ್ಟು ನಾನು ಪಾತ್ರೆಗಳೆಲ್ಲ ಇಟ್ಬಿಟ್ಟು ಬಟ್ಟೆ ಒಣಗಕ್ಕಂತ ಬಂದೆ. ಆಲ್ರೆಡಿ ಮಷಿನ್ ಟರ್ನ್ ಓವರ್ ಆಗಿಬಿಟ್ಟಿತ್ತು, ಸೊ ಅದಕ್ಕೆ ಬಟ್ಟೆ ಹಾಕ್ಬಿಡೋಣ ಅಂತ ಒಣಗಿರೋ ಬಟ್ಟೆಗಳನ್ನೆಲ್ಲ ತೆಗೆದುಬಿಟ್ಟು ಈ ಬಟ್ಟೆಗಳನ್ನ ಹಾಕ್ತಿದ್ದೀನಿ. ಇವಾಗ ಹಾಕಿದರೆ ನೆಕ್ಸ್ಟ್ ಡೇ ಸಾಯಂಕಾಲ ತನಕ ಕಂಪ್ಲೀಟಾಗಿ ಒಣಗಿಬಿಡುತ್ತೆ. ಬೆಳಗ್ಗೆ ಅಷ್ಟು ಬೇಗ ಬಟ್ಟೆ ಮಷಿನ್ಗೆ ಹಾಕ್ಬಿಟ್ಟು ತಿರ್ಬೇಕಾಗಲ್ಲ ಅಂದ್ಬಿಟ್ಟು ಬೆಳಗ್ಗೆನೇ ನೆನೆಯಕ್ಕೆ ಇಟ್ಬಿಟ್ಟಿರ್ತೀನಿ. ಸೊ ಒಂದು 3-4 ಅವರ್ಸ್ ನೆನೆದ್ಬಿಟ್ರೆ ಆಮೇಲೆ ತಿರುಗಿ ಹಾಕ್ತೀನಿ. ಸೊ ಬಟ್ಟೆಗಳು ಕ್ಲೀನಾಗಿರುತ್ತೆ ಅಂದ್ಬಿಟ್ಟು ಇದೆಲ್ಲ ಮುಗಿಸ್ಕೊಂಡ್ಬಿಟ್ಟು ಹಾಗೆ ಬೆಟ್ಟಗರಿ ಚಟ್ನಿನ ರೆಸಿಪಿ ಶೂಟ್ ಮಾಡ್ಕೊಳ್ಳಿಲ್ಲ ಫ್ರೆಂಡ್ಸ್. ಇನ್ನೊಂದ್ಸತಿ ಯಾವಾಗಾದರೂ ಮಾಡಿದಾಗ ಶೂಟ್ ಮಾಡ್ಕೊಂಡ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಹಾಗೆ ರಾಗಿ ಚಾಟ್ಸ್ ಮಾಡಿರೋ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ ಶಾರ್ಟ್ಸಲ್ಲಿ. ಯಾರ್ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ನಿಮಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ, ಅದೊಂದು ಬಾಳೆಹಣ್ಣು ತಿಂದ್ಬಿಟ್ಟು ಬೇಗ ಮಲ್ಕೊಡಿನೇ ಸಾಕು, ಟೈಮ್ ಆಗಿದೆ. ನುಂಗು ಮಗನ. ಹಿಂಗೆ ಡ್ರೆಸ್ ಚೇಂಜ್ ಮಾಡು ಅಂತ ಹೇಳಿದ್ದಿಲ್ವಾ ಓಮ್ ನಾನು? ಡ್ರೆಸ್ ಚೇಂಜ್ ಮಾಡು, ಮೇಲಿನಾಗಿ ಚೇಂಜ್ ಮಾಡಿಬಿಟ್ಟು ಮಲ್ಕೋ. ಹಾಂ ಖುಷಿ ಸಾಕು ಮಲ್ಕೋ. ಬುಕ್ಸ್ ಎಲ್ಲ ಎತ್ತಿಡಿದ್ದೀನಿ ನೋಡಿ, ಹೆಂಗೆ ಮಾಡ್ಕೊಂಡಿದ್ಯಾ ಟೇಬಲ್ನ. ಇದೆಲ್ಲ ಫಸ್ಟ್ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಮಲ್ಕೋ. ನಾಳೆ ಇಲ್ಲ ಇವತ್ತೇ ಕ್ಲೀನ್ ಆಗ್ಬೇಕು. ಈ ಕ್ಲೀನ್ ಮಾಡ್ಬಿಟ್ಟು ನೀಟಾಗಿ ಸರಿ ಮಾಡಿ ಮಲ್ಕೋ. ಬಾಳೆಹಣ್ಣು ತಿಂದ್ರೆ ಅದನ್ನ ಇಟ್ಟಿದ್ದೀನಿ. ಓಮ್ ಸರಿ, ಗುಡ್ ನೈಟ್ ಹೇಳು. ಗುಡ್ ನೈಟ್. ನೈಟ್ ಅಲ್ಲ, ಗುಡ್ ನೈಟು. ಅದೇ ಗುಡ್ ನೈಟ್. ಓಕೆ ಫ್ರೆಂಡ್ಸ್, ಇವತ್ತಿನ ದಿನಚರಿ ಹಿಂಗಿತ್ತು. ಬಾಳೆಹಣ್ಣು ಈ ಥರ ಚುಕ್ಕೆ ಎಲ್ಲ ಬಿದ್ದಿತ್ತು, ಸೊ ಅದಕ್ಕೆ 4 ಉಳಿದಿತ್ತು. ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ ಕಳಿಸಿರ್ತೀನಲ್ವ, ಅದೇ 4 ಉಳಿದಿತ್ತು. ಇನ್ನು ನಾಳೆಗೆ ಅಂದರೆ ಇನ್ನೂ ತುಂಬ ಮೆತ್ತಗಾಗ್ಬಿಡುತ್ತೆ ಅಂದ್ಬಿಟ್ಟು ಅವರಿಬ್ರಿಗೂ ಕೊಟ್ಟೆ, ಇವ್ರಿಗೂ ಕೊಟ್ಟಿದ್ದೀನಿ. ಸೊ ನಾನು ಇದು ತಿಂದ್ಬಿಟ್ಟು ಮಲ್ಕೊಳ್ತೀನಿ. ಅಷ್ಟು ಟೈಮ್ ಆಯಿತು, ಮೋಸ್ಟ್ಲಿ 10:15 ಆಗಿದೆ ಅನಿಸುತ್ತೆ. ಇದು ತಿಂದ್ಬಿಟ್ಟು ಮಲ್ಕೊಂಡ್ಬಿಡ್ತೀವಿ. ಇವಾಗ ಬೆಳಗ್ಗೆ ಮತ್ತೆ ಹೇಳಬೇಕು. ಅದೇ ಲಂಚ್ ಬಾಕ್ಸು ಮಕ್ಕಳನ್ನ ಕಳಿಸೋದು ಇದ್ದಿದ್ದೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೂ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಚಾನಲ್ನ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇಫ್ ಇನ್ ಕೇಸ್ ಆದರೆ ಶೇರ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ. ಸಿ ಯು ಆಲ್, ಬಾಯ್.